ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸಾನ್ವಿ ಮನೆಯಲ್ಲಿ ಸಾನ್ವಿ ನೋಡೋಕ್ಕೆ ಅಂತ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ. ಮನೆ ಹತ್ರ ಹೋಗಿದ್ದೆ. ಅಡುಗೆ ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ಅವಳು ಇನ್ನೂ ರೆಡಿಯಾಗಿಲ್ಲ, ಸ್ಯಾರಿ ವೇರ್ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಅವಳನ್ನ ಎತ್ತಾಕೊಂಡು ಸೀದಾ ಪಾರ್ಲರ್ಗೆ ಹೋಗಿ ರೆಡಿ ಮಾಡ್ಕೊಬಂದು ಕರ್ಕೊಬಂದು ಮತ್ತೆ ಮನೆಗೆ ಬಿಡಬೇಕು. ಸೊ ಬರ್ತಾ ಇದ್ದಾಳೆ. ಮನೆ ಹತ್ರನೇ ಸಿಂಪಲ್ ಅಂತ ಏನಿಲ್ಲ, ಚೆನ್ನಾಗೇ ಮಾಡ್ತವ್ರೆ. ಹುಡುಗನ ಕಡೆಯವ್ರು ಇನ್ನೂ ಬಂದಿರಲಿಲ್ಲ. ಅವಳು ನನಗೆ ವೆಯ್ಟ್ ಮಾಡ್ತಾಯಿದ್ಲು. ನಂಗೊಂದು ಒಳ್ಳೆ ಹೇರ್ ಸ್ಟೈಲ್ ಮತ್ತು ಮೇಕಪ್ ಮಾಡಿಕೊಡಿ ಅಂತ ಬರ್ತಾ ಇದ್ದಾಳೆ. ನೋಡಿ ಹೆಂಗಿದ್ದಾಳೆ ಈ ಫಿಗರ್ನ. ಹುಡುಗಿ ಹಳ್ಳಕ್ಕೆ ಬೀಳ್ತಾಳೆ ಮಾಡಕ್ಕೆ. ಇವತ್ತು ಹಳ್ಳಕ್ಕೆ ಬೀಳೋ ಒಂದು ಸ್ಕೆಚ್ ಹಾಕೊಂಡವ್ರ ಮನೇಲಿ ಮೇಕಪ್ ನಾನೇ ಮಾಡಿಕೊಟ್ಟಿದ್ದೀನಿ. ಹೇಗಿದೆ ಅವಳ ಬಾಯಿಂದಾನೆ ಕೇಳೋಣ. ಹೇಗಿದೆ ಮೇಡಮ್? ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನೀವೇ ನೋಡ್ತಿದ್ದೀರಾ ಅಲ್ವಾ, ತುಂಬ ನ್ಯಾಚುರಲಾಗಿ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲಂತೂ ಹೇರ್ ಸ್ಟೈಲ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನಿಮಗೂ ಬೇಕಂದರೆ ಶ್ಯಾಮಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತಲಕಾಡಲ್ಲಿದೆ. ಬೇಕಂದ್ರೆ ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕ್ತಾರೆ, ನೋಡಿ. ನಿಮ್ಗೆ ಇದೇ ಥರ ಬ್ರೈಡಲ್ ಮೇಕಪ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಯಾರೊಬ್ರು ಮದುವೆ ಆಗಲ್ಲ ಅಂತ ಇದ್ರು. ಹಳ್ಳಕ್ಕೆ ಬೀಳಕ್ಕೆ ಈಗ ರೆಡಿಯಾಗಿ ನಿಂತವ್ರು. ಬೇಗ ಹೆಂಗಿದ್ಯವ? ಏನು ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಿದೆ. ಸ್ವಲ್ಪ ಭಯ ಆಗ್ತೈತಂತೆ ನೋಡಿ. ಏನು ಮಾಡೋದು? ಕುರಿ ಸಾಕಿದ್ಮೇಲೆ ಕಡಿಲೇಬೇಕಲ್ವಾ? ಕುರಿ ಸಾಕೋದ್ಮೇಲೆ ಮಟನ್ ಊಟ ಮಾಡಲೇಬೇಕಲ್ವಾ? ಏನು ಡೈಲಾಗ್. ಆ್ಯಕ್ಚುಲಿ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನೋಡೋಣ. ಇವ್ಳಿಗೆ ಏನು ಅನ್ನಿಸ್ತೈತೆ ಗೊತ್ತಿಲ್ಲ. ನಾನು ನಿಮ್ಮ ಮಿಸ್ ಮಾಡಿದ್ರೆ ಅಂದರೆ ಮದುವೆ ಇಂಥವ್ರು ಇರ್ತಾರ ಹೇಳ್ಬಿಟ್ಟಿರೋರಿನಾ. ಓಕೆ, ಫೈನಲಿ ರೆಡಿ ಆದಮೇಲೆ ಫೋಟೋನ ತೆಗೆಸ್ಕೊಂಡ್ಲು. ನಮ್ಮ ಮೊಬೈಲ್ ಕ್ಯಾಮ್ರಾದಲ್ಲೇ ಪಾರ್ಲರಲ್ಲೇ ಶೂಟ್ ಮಾಡ್ಕೊಂಡ್ವಿ. ಸ್ವಲ್ಪ ರೀಲ್ಸ್ಗೆಲ್ಲ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ಲಲ್ಲ, ಸೊ ಹಂಗಾಗಿ ಫೋಟೋನೆಲ್ಲ ತೆಗೆಸ್ಕೊತಾ ಇದ್ಲು. ಇದೆಲ್ಲ ಆದಮೇಲೆ ಹುಡುಗನ ಕಡೆಯವ್ರು ಬಂದರು ಅಂತ ಹೊರಗಡೆ ಶಾಸ್ತ್ರಕ್ಕೆ ಅವ್ರನ್ನ ಕರ್ಕೊಂಡು ಬಂದರು. ಒಂದು ಐದು ಜನ ಶಾಸ್ತ್ರನ ಮಾಡಿ ಇನ್ನೊಂದು ಸ್ಯಾರಿನ ಕೊಡ್ತಾರೆ. ಹುಡುಗನ ಕಡೆ ತೊಗೊಬಂದಿರ್ತಾರೆ ಸ್ಯಾರೀಸು ಕೊಡ್ತಾರೆ. ಅದಾದಮೇಲೆ ನಾನು ಸ್ಯಾರಿನ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನನಗೆ ಟೈಮ್ ಆಯಿತು ಅಂತ ನಾನು ಶಾಪಿಗೆ ಹೊರಟು ಬಂದೆ. ಫೈನಲಿ ಒಳ್ಳೆ ರೀತಿ ಒಪ್ಪಂದ ಶಾಸ್ತ್ರನೋ ಇಲ್ಲ ಎಂಗೇಜ್ಮೆಂಟೋ ಕಂಪ್ಲೀಟಾಗಿ ಮುಗೀತು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ನಿನ್ನೆ ವೀಡಿಯೋನ ನಾನು ಹೆಣ್ಣು ಮಾಡೋಕ್ಕಾಗಿರಲಿಲ್ಲ, ಸಾನ್ವಿ ಎಂಗೇಜ್ಮೆಂಟ್ ವೀಡಿಯೋನ. ಸೊ ನಾನು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಆಮೇಲೆ ನಾನು ಶಾಪಿಗೆ ಬಂದುಬಿಟ್ಟೆ. ಮತ್ತು ನಾನು ತುಂಬ ಟೈಮ್ ಇರಲಿಲ್ಲ, ಮತ್ತು ಬ್ಯುಸಿ ಆದೆ. ಫೈನಲಿ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ನಾನು ಕೂಡ ಬ್ಯುಸಿ ಆದೆ. ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.